ಇವರಿಗೆ ಕುರ್ಚಿಯೇ ಮುಖ್ಯ, ಜನರ ಕಷ್ಟ ಬೇಕಾಗಿಲ್ಲ. ಕುರ್ಚಿ ಕಿತ್ತಾಟ ಬಿಟ್ಟು ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಇಲ್ಲದೆ ಇದ್ರೆ ಕುರ್ಚಿ ಕೊಟ್ಟು ಜನರೇ ಕುರ್ಚಿಯಿಂದ ಇಳಿಸ್ತಾ ಇದ್ದಾರೆ. ನಿಮ್ಮನ್ನ ಇನ್ನ ಸ್ವಲ್ಪ ದಿನದಲ್ಲಿ ಕುರ್ಚಿ ಕೊಟ್ಟಂತ ಜನರೇ ನಿಮ್ಮನ್ನ ಕುರ್ಚಿಯಿಂದ ಕೆಳಗಿಳಿಸ್ತಾರೆ. ಅಧಿಕಾರ ಬಂದಾಗ್ನಿಂದ ಲಾಭ ಮಾಡಿಕೊಳ್ಳೋದ್ರಲ್ಲೇ ಸಕ್ರಿಯರಾಗ್ಬಿಟ್ಟಿದ್ದೀರಿ ಅಂತ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲೇವಡಿ ಮಾಡಿದ್ರು. ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಮಾತ್ರ ಸಕ್ರಿಯ. ಸಮಸ್ಯೆಯನ್ನು ಕೇಳೋರು ಯಾರಿದ್ದಾರೆ? ಅಕಸ್ಮಾತ್ ಯಾರು ವಿಧಾನಸೌಧಕ್ಕೆ ಜನರ ಸಮಸ್ಯೆ ಹಿಡ್ಕೊಂಡು ಬಂದ್ರೆ ಇಲ್ಲಿ ಅವರಿಗೆ ಯಾವ ಸಚಿವರ ಹತ್ರ ಹೋಗ್ಬೇಕು? ದೆಹಲಿಗೆ ಹೋಗ್ಬೇಕಾ ಜನಸಾಮಾನ್ಯರು? ದೆಹಲಿಗೆ ಹೋದ್ರೂ ಇವ್ರ ಕಿವಿ ಕಣ್ಣು ಎಲ್ಲ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನನ್ನ ಪಟ್ಟ ಉಳಿಯುತ್ತೋ ಇಲ್ವೋ, ನನಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಹೊರತು ಜನರ ಕಷ್ಟವನ್ನ, ಜನರ ಚಿಂತೆಯನ್ನ ಕೇಳೋದಕ್ಕೆ, ಬಗೆಹರಿಸೋದಕ್ಕೆ ಇವ್ರಿಗೆ ಸಮಯ ಎಲ್ಲಿದೆ? ಮುಂಚೆನೂ ನಿಷ್ಕ್ರಿಯ ಜನರ ಪಾಲಿಗೆ. ಅವ್ರು ಸಕ್ರಿಯವಾಗಿದ್ದದ್ದು ಎಷ್ಟು ಲಾಭ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಮಾತ್ರ ಸಕ್ರಿಯ. ಬಾಕಿ ಸಮಸ್ಯೆ ಬಗೆಹರಿಸೋದ್ರೊಳಗೆ ಅವಾಗಲೂ ನಿಷ್ಕ್ರಿಯ, ಈಗಲೂ ನಿಷ್ಕ್ರಿಯ. ನಾವು ಆಗ್ರಹಿಸ್ತೇವೆ, ಜನ ನಿಮಗೆ 2023ರಲ್ಲಿ 136 ಸ್ಥಾನವನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಗೆ ಅಧಿಕಾರ ಕೊಟ್ಟರು. ನೀವು ಕಿತ್ತಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಭ್ರಷ್ಟಾಚಾರ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಬೆಲೆ ಏರಿಕೆ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ. ನಿಮಗೆ ಕೊಟ್ಟ ಅಧಿಕಾರವನ್ನು ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಈಗಲಾದರೂ ಕುರ್ಚಿ ಕಚ್ಚಾಟ ನಿಲ್ಲಿಸಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಜನರ ಸಮಸ್ಯೆ ಕಡೆ ಗಮನ ಕೊಡದೇ ಇದ್ರೆ ಯಾವ ಜನ ನಿಮ್ಮನ್ನು ಕುರ್ಚಿಯಿಂದ ಕೂರಿಸಿದ್ರೋ ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ತರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ? ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ ಕೆಲವರು ಇಲ್ಲ ಡಿ ಕೆ ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ ಕೆಲವರು, ಮತ್ ಕೆಲವರು ಡಿ ಕೆ ಶಿವಕುಮಾರ್ ಹಣೆಲೇ ಬರೆದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವರು ಇಳಿದ್ರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಪರಮೇಶ್ವರ್ ಅವರಿಗೆ ಅವಕಾಶ ಇದೆ ಮತ್ತೊಬ್ಬರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೆಲವರು, ಎಲ್ಲರೂ ಸೇರಿ ನನ್ನ ಹೆಸರನ್ನು ಯಾಕೆ ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಜಗಳದೊಳಗೆ ಸೊರಗ್ತಾ ಇರೋದು ಕರ್ನಾಟಕದ ಜನ. ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲದಂತಾಗಿದೆ. ಪರಿಹಾರ ಕೊಡುವ ಇಚ್ಛಾಶಕ್ತಿ, ಬಹುಮತ ಇದ್ರೂ ಕಾಂಗ್ರೆಸ್ನವರು ತೋರಿಸ್ತಾ ಇಲ್ಲ. ಇದು ರಿಯಾಲಿಟಿ. ಸಮಸ್ಯೆಯನ್ನು ಕೇಳೋರು ಯಾರಿದ್ದಾರೆ?